ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯಾವ ರೀತಿಯ ಸಂಘರ್ಷ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಭಾರತೀಯರಾಗಿ ನಾವು ಈ ಸಂಘರ್ಷವನ್ನ ನೋಡಿದಾಗ ಇಸ್ರೇಲ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಯಾರು ಸಹಾಯಕ್ಕೆ ಬಾರದ ಸಮಯದಲ್ಲಿ ಇಸ್ರೇಲ್ ನಮ್ಮ ಸಹಾಯಕ್ಕೆ ಬಂದಿತ್ತು. ಭಾರತವನ್ನ ಇಸ್ರೇಲ್ ಯಾವ ಸಂದರ್ಭದಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಸಂಘರ್ಷದಲ್ಲಿ ಬಹುತೇಕ ಭಾರತೀಯರು ಇಸ್ರೇಲ್ನ ಕಡೆ ನಿಲ್ತಾರೆ. ಇನ್ನು ಸೈದ್ಧಾಂತಿಕ ಕಾರಣಕ್ಕಾಗಿ ಕೂಡ ಇಸ್ರೇಲ್ಗೆ ಬೆಂಬಲ ಕೊಡ್ತಾರೆ. ಮೇಲ್ನೋಟಕ್ಕೆ ನೋಡಿದಾಗ ಈ ಯುದ್ಧದಲ್ಲಿ ಇಸ್ರೇಲ್ ಮೇಲುಗೈ ಸಾಧಿಸಿದಂತೆ ಕಾಣಿಸುತ್ತೆ. ಇಸ್ರೇಲ್ನ ಶಕ್ತಿ ಸಾಮರ್ಥ್ಯದ ಮುಂದೆ ಇರಾನ್ ಏನೇನು ಇಲ್ಲ ಅಂತಾನು ಅನಿಸುತ್ತೆ. ಮತ್ತೊಂದು ಕಡೆ ಮನಸ್ಸಿನಲ್ಲೂ ಕೂಡ ಇಸ್ರೇಲ್ಗೆ ಜಯವಾಗಲಿ ಅನ್ನುವ ಭಾವನೆ ಕೂಡ ಇದೆ. ಆದರೆ ಯುದ್ಧ ರಂಗದಲ್ಲಿ ಎಲ್ಲವೂ ನಾವು ಅಂದುಕೊಂಡ ರೀತಿ ಇರೋದಿಲ್ಲ. ಇಸ್ರೇಲ್ ಮೇಲ್ನೋಟಕ್ಕೆ ಬಲಿಷ್ಠ ಅಂತ ಕಾಣಿಸಿದ್ರು ಇದೇ ರೀತಿ ಯುದ್ಧ ಮುಂದುವರೆದ್ರೆ ಇನ್ನು 2 ವಾರದಲ್ಲಿ ಇಸ್ರೇಲ್ನ ಸಾಮರ್ಥ್ಯ ಕುಂದುವ ಸಾಧ್ಯತೆ ಇದೆ ಅನ್ನುವ ವರದಿಯೊಂದು ಹೊರಬಿದ್ದಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದರೆ ಇಸ್ರೇಲ್ ಬಳಿ ಇನ್ನೂ 12 ದಿನಕ್ಕಾಗುವಷ್ಟು ಮಾತ್ರ ಮಿಸೈಲ್ಗಳಿದೆಯಂತೆ. ಮುಂದೆ ಇಸ್ರೇಲ್ನ ಮದ್ದುಗುಂಡುಗಳ ಸ್ಟಾಕ್ ಖಾಲಿಯಾಗುತ್ತೆ. ನಂಬೋದಕ್ಕೆ ಸಾಧ್ಯವಾಗದೇ ಇದ್ರೂ ನೀವಿದನ್ನು ನಂಬಲೇಬೇಕು. ಇಸ್ರೇಲ್ 2 ವಾರಗಳ ಕಾಲ ಮಾತ್ರ ಯುದ್ಧ ಮಾಡುವ ಸಾಮರ್ಥ್ಯ ಹೊಂದಿದೆ. ಅಲ್ಲಿಂದ ಮುಂದೆ ಯಾರಾದರೂ ಸಹಾಯಕ್ಕೆ ಬಂದರೆ ಮಾತ್ರ ಯುದ್ಧ ಮುಂದುವರಿಸಬಹುದು. ಇಲ್ಲ ಅಂದರೆ ಇಸ್ರೇಲ್ನ ಮುಂದಿನ ಪರಿಸ್ಥಿತಿಯನ್ನ ಯೋಚನೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಅಷ್ಟಕ್ಕೂ ಇಸ್ರೇಲ್ನ ಮಿಸೈಲ್ ಭಂಡಾರ ಬರಿದಾಗಿದ್ದು ಯಾಕೆ? 12 ದಿನಗಳ ನಂತರ ಇಸ್ರೇಲ್ ಕತೆ ಏನಾಗುತ್ತೆ? ಮಿಸೈಲ್ ಸ್ಟಾಕ್ ಖಾಲಿ ಆದರೆ ಇಸ್ರೇಲ್ನ ಮುಂದಿನ ಕತೆ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ಮತ್ತಷ್ಟು ತೀವ್ರವಾಗುತ್ತಿದೆ. ಸದ್ಯದ ಮಟ್ಟಿಗೆ 2 ದೇಶಗಳು ಕೂಡ ಸಮಬಲರಂತೆ ಹೋರಾಟ ಮಾಡ್ತಾ ಇದ್ದಾರೆ. ಇಸ್ರೇಲ್ ಒಂದು ಕಡೆಯಿಂದ ಭೀಷಣ ದಾಳಿಗಳನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನುವ ಹಾಗೆ ಇಸ್ರೇಲ್ಗೆ ತಿರುಗೇಟು ಕೊಡ್ತಾ ಇದೆ. ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಂತ್ಕೊಂಡಿದ್ರು ಇರಾನ್ ಮಾತ್ರ ಬಗ್ಗುತ್ತಿಲ್ಲ. ಟ್ರಂಪ್ ಖಮೇನಿಗೆ ಶರಣಾಗುವಂತೆ ಧಮಕಿ ಹಾಕಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಆದರೆ ಈ ಧಮಕಿಗೆ ಖಮೇನಿ ಸೊಪ್ಪು ಹಾಕ್ತಾ ಇಲ್ಲ. ನೀವು ಹೆದರಿಸಿದ್ರೆ ಹೆದರುವವರು ನಾವಲ್ಲ, ಹೆದರುವವರಿಗೆ ಮಾತ್ರ ಹೆದರಿಸಿ ಅಂತ ಖಮೇನಿ ದಿಟ್ಟ ಉತ್ತರವನ್ನೇ ಅಮೆರಿಕಾಗೆ ಕೊಟ್ಟುಬಿಟ್ಟಿದ್ದಾರೆ. ಹೀಗೆ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಅಮೆರಿಕ ಎಂಟ್ರಿ ಆದರೆ ಇರಾನ್ ಸುಮ್ಮನಾಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇರಾನ್ ಸುಮ್ಮನಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ನಡುವೆ ಇಸ್ರೇಲ್ನ ಶಸ್ತ್ರಾಸ್ತ್ರ ಭಂಡಾರದ ಸ್ಟಾಕ್ ಖಾಲಿ ಆಗ್ತಾ ಇದೆ ಅನ್ನುವ ಸುದ್ದಿಗಳು ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ಯುದ್ಧದ ವಿಚಾರದಲ್ಲಿ ಅಡ್ವಾನ್ಸ್ಡ್ ಆಗಿರುವ ಇಸ್ರೇಲ್ ಈಗ ಮಿಸೈಲ್ ಕೊರತೆಗಳನ್ನು ಎದುರಿಸ್ತಾ ಇದೆ. ಇನ್ನು 12 ದಿನಕ್ಕೆ ಬೇಕಾಗುವಷ್ಟು ಮಾತ್ರ ಇಸ್ರೇಲ್ನ ಬಳಿ ಸ್ಟಾಕ್ ಇದೆಯಂತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇರಾನ್ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿಕೊಂಡು ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದೆ. ತನ್ನ ಬಳಿ ಇರುವ ಅತ್ಯಾಧುನಿಕ ಮಿಸೈಲ್ಗಳ ಮೂಲಕ ಇರಾನ್ ಇಸ್ರೇಲ್ನ ಮೇಲೆ ಸವಾರಿ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಎಲ್ಲ ಮಿಸೈಲ್ಗಳನ್ನು ಪತ್ತೆ ಮಾಡಿ ಹೊಡೆದು ಹಾಕುವಲ್ಲಿ ವಿಫಲವಾಗ್ತಾ ಇದ್ದಾವೆ. ಇರಾನ್ನ ದಾಳಿಗೆ ಇಸ್ರೇಲ್ ರಾಜಧಾನಿ ಅಕ್ಷರಶಃ ನರಕವಾಗಿ ಬದಲಾಗ್ತಾ ಇದೆ. ಹೀಗಾಗಿ ಇಸ್ರೇಲ್ ಅನಿವಾರ್ಯವಾಗಿ ತನ್ನ ಮಲ್ಟಿ ಲೇಯರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲ ಹಂತದಲ್ಲಿ ಐರನ್ ಡೋಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ ಬಳಿ ಇದೆ. ಇದು ಶಾರ್ಟ್ ರೇಂಜಿನ ರಾಕೆಟ್ಗಳನ್ನು ಹೊಡೆದು ಹಾಕುತ್ತೆ. 70 ಕಿಲೋಮೀಟರ್ ರೇಂಜ್ನಲ್ಲಿ ಇದು ವರ್ಕ್ ಆಗುತ್ತೆ. ಐರನ್ ಡೋಮ್ ತನ್ನ ಪಕ್ಕದಲ್ಲಿರುವ ಶತ್ರುಗಳನ್ನು ಮಟ್ಟ ಹಾಕಲು ಸಹಕಾರಿಯಾಗುತ್ತೆ. ಹಮಾಸ್, ಹಿಜ್ಬುಲ್ಲಾ ಉಗ್ರರು ದಾಳಿ ಮಾಡಿದ ಸಂದರ್ಭದಲ್ಲಿ ಐರನ್ ಡೋಮ್ ಇಸ್ರೇಲ್ ಅನ್ನ ರಕ್ಷಣೆ ಮಾಡುತ್ತೆ. 2ನೇ ಲೇಯರ್ನಲ್ಲಿ ಡೇವಿಡ್ ಸ್ಲಿಂಗ್ ಅನ್ನುವ ವಾಯು ರಕ್ಷಣಾ ವ್ಯವಸ್ಥೆ ಇಸ್ರೇಲ್ ಬಳಿ ಇದೆ. ಇದು ಮೀಡಿಯಂ ರೇಂಜ್ ಮಿಸೈಲ್ಗಳನ್ನು ತಡೆದು ನಿಲ್ಲಿಸುತ್ತೆ. ಇನ್ನು 3ನೇ ಹಂತದಲ್ಲಿ ಆರೋ 2 ಹಾಗೂ ಆರೋ 3 ಅನ್ನುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದು ಲಾಂಗ್ ರೇಂಜ್ ಮಿಸೈಲ್ಗಳಿಂದ ಇಸ್ರೇಲ್ ಅನ್ನ ಕಾಪಾಡುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸಾನಿಕ್ ಮಿಸೈಲ್ಗಳು ಇಸ್ರೇಲ್ಗೆ ಅಪ್ಪಳಿಸದಂತೆ ಇದು ತಡೆಯುತ್ತೆ. ಕೊನೆಯ ಹಂತದಲ್ಲಿ ಅಮೆರಿಕ ನಿರ್ಮಿತ ಥಾಡ್ ಕೂಡ ಇಸ್ರೇಲ್ ಅನ್ನ ರಕ್ಷಣೆ ಮಾಡ್ತಾ ಇದೆ. ಸ್ನೇಹಿತರೆ, ಇದೇ ಜುಲೈ 5ರಂದು ರಾಮೇಶ್ವರಂ ಕನ್ಯಾಕುಮಾರಿಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 19,700. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜೂರ್ ಹೀಗೆ 3 ನೈಟ್ 4 ಡೇಸ್ ಟ್ರಿಪ್ ಇದಾಗಿದ್ದು ಪ್ಯಾಕೇಜ್ ನಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ನೀಟ್ ಆಗಿ ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಹೀಗೆ ಎಲ್ಲ ವ್ಯವಸ್ಥೆ ಇದೆ. ಹೊರಡುವ ದಿನ ಜುಲೈ 5. ಕೆಲವು ಸೀಟುಗಳು ಲಭ್ಯ ಇದ್ದು ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಈಗಲೇ ಬುಕ್ ಮಾಡಿ. ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಹೊಂದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದ್ರೆ ಇದೆಲ್ಲ ಸುಮ್ನೆ ವರ್ಕ್ ಆಗುತ್ತಾ ಹೇಳಿ? ಏನೇ ರೆಡಿ ಮಾಡಬೇಕು ಅಂದ್ರೂ ದುಡ್ಡು ಬೇಕು. ಒಂದು ಸಿಂಪಲ್ ಲೆಕ್ಕಾಚಾರ ಹೇಳ್ತೀವಿ ಕೇಳಿ. ಒಮ್ಮೆ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಒಂದು ಶತ್ರು ದೇಶದ ಮಿಸೈಲ್ ಅನ್ನ ಹೊಡೆದು ಹಾಕಿದ್ರೆ ಅದರ ಕಾಸ್ಟ್ $2 ಮಿಲಿಯನ್ ಆಗುತ್ತೆ. ಅದು ಇಲ್ಲಿ ಖರ್ಚಾಗುವ ಹಣ $2 ಮಿಲಿಯನ್ ಅಂದ್ರೆ ನಮ್ಮ ಭಾರತದ ರೂಪಾಯಿಯಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ನೀವೇ ಒಮ್ಮೆ ಲೆಕ್ಕ ಮಾಡ್ಕೊಳ್ಳಿ. ಸದ್ಯದ ಮಟ್ಟಿಗೆ ಇಸ್ರೇಲ್ನ ದಿನದ ಖರ್ಚನ್ನ ಲೆಕ್ಕ ಹಾಕಿದ್ರೆ ಅದು $285 ಮಿಲಿಯನ್ ಆಗುತ್ತೆ. ಅಂದ್ರೆ ಬರೋಬ್ಬರಿ 2,000 ಕೋಟಿಗಿಂತಲೂ ಹೆಚ್ಚು. ಇದು ಇಸ್ರೇಲ್ಗೆ ಆಗ್ತಾ ಇರುವ ದಿನದ ಖರ್ಚು. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಇಸ್ರೇಲ್ ಯುದ್ಧ ಶುರು ಮಾಡಿದ್ದು ಇವತ್ತು ನಿನ್ನೆ ಅಲ್ಲ. ಹಮಾಸ್ ವಿರುದ್ಧ ಇಸ್ರೇಲ್ ಸಮರ ಸಾರಿ ಬಹುತೇಕ 2 ವರ್ಷ ಆಗ್ತಾ ಇದೆ. ಒಂದ್ ಕಡೆ ಹಮಾಸ್ ವಿರುದ್ಧ ಯುದ್ಧ, ಮತ್ತೊಂದ್ ಕಡೆ ಹೌತಿಗಳ ವಿರುದ್ಧ ಕಾಳಗ, ಇನ್ನೊಂದು ಕಡೆ ಹಿಜ್ಬುಲ್ಲಾಗಳ ನಡುವೆ ಕದನ. ಈಗ ಇರಾನ್ ವಿರುದ್ಧ ಯುದ್ಧ. ಕಳೆದ 2 ವರ್ಷಗಳಿಂದ ಇಸ್ರೇಲ್ ಬರೀ ಯುದ್ಧದಲ್ಲೇ ಮುಳುಗಿದೆ. ಈ 2 ವರ್ಷದಲ್ಲಿ ಇಸ್ರೇಲ್ಗೆ ಎಷ್ಟು ಪ್ರಮಾಣದಲ್ಲಿ ಖರ್ಚಾಗಿರಬಹುದು, ಎಷ್ಟು ಪ್ರಮಾಣದಲ್ಲಿ ಯುದ್ಧೋಪಕರಣಗಳನ್ನ ಇಸ್ರೇಲ್ ಬಳಸಿಕೊಂಡಿರಬಹುದು, ಒಮ್ಮೆ ನೀವೇ ಯೋಚನೆ ಮಾಡಿ. ಹೀಗೆ ಯೋಚನೆ ಮಾಡಿದಾಗ ಇಸ್ರೇಲ್ನ ಸದ್ಯದ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಅರ್ಥವಾಗಿರಬಹುದು. ಅದರಲ್ಲೂ ಈಗ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸಾನಿಕ್ ಮಿಸೈಲ್ಗಳಿಂದ ದಾಳಿ ಮಾಡ್ತಾ ಇರೋದ್ರಿಂದ ಇಸ್ರೇಲ್ ತನ್ನ ಎಲ್ಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಖರ್ಚು ಮತ್ತಷ್ಟು ಹೆಚ್ಚಾಗುತ್ತೆ. ಖರ್ಚು ಒಂದು ಕಡೆ ಆದರೆ ಮಿಸೈಲ್ಗಳು ಬೇಕಲ್ಲ. ಒಂದು ದೇಶದ ಬಳಿ ಇಂತಿಷ್ಟೇ ಅಂತ ಮಿಸೈಲ್ಗಳು ಇರ್ತಾವೆ. ಯಾರು ಕೂಡ ತುಂಬಾ ಪ್ರಮಾಣದಲ್ಲಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ. ಇದೀಗ ಇಸ್ರೇಲ್ ತನ್ನ ಬಳಿ ಇದ್ದ ಸ್ಟಾಕ್ಗಳನ್ನೆಲ್ಲ ಬಹುತೇಕವಾಗಿ ಖಾಲಿ ಮಾಡಿಕೊಂಡಿದೆ. ಸ್ನೇಹಿತರೆ, ಇಲ್ಲಿವರೆಗೆ ಒಂದು ಮಾತಿತ್ತು, ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿನ ಐರನ್ ಡೋಮ್ ಸೇರಿದಂತೆ ಹಲವು ರಕ್ಷಣಾ ವ್ಯವಸ್ಥೆಗಳು ಇಸ್ರೇಲ್ ಮೇಲೆ ಮಿಸೈಲ್ ಬೀಳದಂತೆ ತಡೆ ಹಿಡಿಯುತ್ತೆ. ಹೀಗಾಗಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡೋದು ಅಷ್ಟು ಸುಲಭವಲ್ಲ. ಈ ಮಾತು ನಿಜ ಕೂಡ ಹೌದು. ಹಮಾಸ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಇಸ್ರೇಲ್ಗೆ ಏನೇನೋ ತೊಂದರೆ ಆಗಿರಲಿಲ್ಲ. ಆದರೆ ಇರಾನ್ ಮಾತ್ರ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿಕೊಂಡು ಹೋಗ್ತಾ ಇದೆ. ಇರಾನ್ ಸಿಡಿಸಿದ ಹಲವು ಮಿಸೈಲ್ಗಳು ಇಸ್ರೇಲ್ ನಗರಗಳ ಮೇಲೆ ಈಗಾಗಲೇ ಅಪ್ಪಳಿಸಿವೆ. ಅದರಲ್ಲೂ ಈಗೀಗಂತೂ ಇರಾನ್ ನಾಗರಿಕ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇರಾನ್ನ ಈ ಅಗ್ರೆಸಿವ್ ದಾಳಿ ಇಸ್ರೇಲ್ ಅನ್ನ ಇದೇ ಮೊದಲ ಬಾರಿಗೆ ನಡುಗುವಂತೆ ಮಾಡಿದೆ. ಇಲ್ಲಿವರೆಗೆ ಇಸ್ರೇಲ್ಗೆ ಯುದ್ಧದ ವಿಚಾರದಲ್ಲಿ ಭಯ ಇರಲಿಲ್ಲ. ಆದರೆ ಈ ಬಾರಿ ಮೊದಲ ಬಾರಿಗೆ ಇಸ್ರೇಲ್ ಕಣ್ಣಿನಲ್ಲಿ ಭಯ ಕಾಣಿಸುತ್ತಿದೆ. ಎಷ್ಟೇ ಬಲಾಢ್ಯನಾಗ್ಲಿ ಒಮ್ಮೊಮ್ಮೆ ಇಂತಹ ಸಿಚುವೇಶನ್ ಬಂದೇ ಬರುತ್ತೆ. ಹಾಗಂತ ಈ ಯುದ್ಧದಲ್ಲಿ ಇಸ್ರೇಲ್ ಸೋತು ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಕಾರಣ ಇದು ಕೇವಲ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ಅಲ್ಲ. ಈ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಕೂಡ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ಅಮೆರಿಕ ಖಂಡಿತವಾಗಿಯೂ ಇಸ್ರೇಲ್ ಸಹಾಯಕ್ಕೆ ಬಂದೇ ಬರುತ್ತೆ. ಯಾವಾಗ ಅಮೆರಿಕದ ಎಂಟ್ರಿ ಆಗುತ್ತೋ ಅಲ್ಲಿಗೆ ಇರಾನ್ ಕತೆ ಮುಗಿಯುತ್ತೆ. ನಾವು ಅಮೆರಿಕದ ಬಗ್ಗೆ ಏನೇ ಹೇಳಿದ್ರು ತಂತ್ರಜ್ಞಾನದ ವಿಚಾರದಲ್ಲಿ, ಯುದ್ಧೋಪಕರಣಗಳ ವಿಚಾರದಲ್ಲಿ ಅಮೆರಿಕವನ್ನ ಮೀರಿಸುವ ಇನ್ನೊಂದು ದೇಶ ಇಲ್ವೇ ಇಲ್ಲ. ಇದೇ ಕಾರಣಕ್ಕಾಗಿ ಈ ದೇಶವನ್ನ ದೊಡ್ಡಣ್ಣ ಅಂತ ಕರಿತಾ ಇದ್ದಿದ್ದು. ಹೀಗಾಗಿ ಇಸ್ರೇಲ್ ಸೋಲೋದಕ್ಕೆ ಅಮೆರಿಕವಂತೂ ಬಿಡೋದಿಲ್ಲ. ಅಮೆರಿಕ ಕೂಡ ಹಿಂದಿನಿಂದ ಎಲ್ಲ ಸಪೋರ್ಟ್ ಅನ್ನ ಇಸ್ರೇಲ್ಗೆ ನೀಡ್ತಾ ಇದೆ. ತನ್ನ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ನೀಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ನ ಬಳಿ ವಿಲ್ ಪವರ್ ಇದೆ. ಅದು ಎಂತಹ ಸಿಚುವೇಶನ್ ಬಂದರೂ ಕುಗ್ಗುವ ದೇಶವಂತೂ ಅಲ್ವೇ ಅಲ್ಲ. ಇದೇ ವಿಲ್ ಪವರ್ ಇಸ್ರೇಲ್ ಅನ್ನುವ ಪುಟ್ಟ ದೇಶವನ್ನ ಇಲ್ಲಿವರೆಗೆ ಬೆಳೆಸಿದೆ. ಏನೇ ಆದರೂ ಕೆಲವೊಂದು ವಾಸ್ತವಗಳನ್ನು ಒಪ್ಪಿಕೊಳ್ಳಲೇಬೇಕು. ಇಸ್ರೇಲ್ನ ಸದ್ಯದ ಸ್ಥಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.